ಇಟ್ಕೊಂಡು ಅದ್ರಾಗೆಲ್ಲ ಬೆಳೆಯೋದು, ಒಂದು ಸೆಕೆಂಡ್ ಡಿವಿಷನ್ ಆಗಿ ಕ್ಲರ್ಕ್ ಆಗಿ ನೌಕರಿ ಮಾಡೋದು, ಎರಡು ಮಾಡೋಕ್ಕಾಗಲ್ಲ. ಓದನೇ ವಿಡಿಯೋದಲ್ಲಿ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಮತ್ತು ಎಷ್ಟು ಎಕರೆ ತೋಟ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಅವರು ಕಾಳು ಮೆಣಸು ಯಾವ ರೀತಿ ಹಾಕಿದ್ದಾರೆ, ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಎಷ್ಟು ಅವರಿಗೆ ಆದಾಯ ಬರ್ಬೋದು ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ. ಇವಾಗ ಓದನೇ ವಿಡಿಯೋದಲ್ಲಿ ನಿಮ್ಮದು ತೋಟದಲ್ಲಿ ಮೆಣಸು ಹಾಕಿರೋದು ನೋಡಿದ್ವಿ. ಮೆಣಸನ್ನೇ ಏನಕ್ಕೆ ಹಾಕಿದ್ದೀರಾ ಮತ್ತು ಎಷ್ಟು ಎಕರೆಗೆ ಹಾಕಿದ್ದೀರಾ? ನಾವು ಮೆಣಸನ್ನು ಯಾಕೆ ಹಾಕಿದ್ದೀವಿ ಅಂದರೆ, ನಾವು ತೋಟದಲ್ಲಿ ಒಂದೇ ಬೆಳೆ ಬೆಳೀತಾ ಇದ್ವಿ. ಅಡಿಕೆ ಗಿಡದ ಜೊತೆಗೆ ಇನ್ನೂ ಯಾವುದಾದ್ರೂ ಒಂದು ಮಿಶ್ರ ಬೆಳೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಎಲ್ಲಿಂದ ತರಿಸಿದ್ದಿ ಗಿಡಗಳ್ನ ಮತ್ತು ಎಷ್ಟು ಗಿಡ ತರಿಸಿದ್ರಿ, ಏನು ರೇಟ್ ಬಿತ್ತದು ನಿಮಗೆ? ನಾವು ಇದನ್ನು ಸಾಗರ ಕಡೆಯಿಂದ ತರಿಸಿದ್ವಿ. ಸಾಗರದಿಂದ ತರಿಸಿದಾಗ ಇಲ್ಲಿ ಡೆಲಿವರಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಡೆಲಿವರಿ ಸೇರಿ ಒಟ್ಟು 20 ರೂಪಾಯಿ ಒಂದು ಗಿಡ ಬಿದ್ದಿದೆ. 20 ರೂಪಾಯಿ ಒಂದು ಗಿಡ ಬಿದ್ದಿದೆ. ಆಮೇಲೆ ಲೇಬರ್ಸು ಅದೆಲ್ಲ ಸೇರಿಸಿ ಒಂದು ಹೆಚ್ಚು ಕಡಿಮೆ ಒಂದು 25 ರೂಪಾಯಿ ಬೀಳುತ್ತೆ ಗಿಡ ನಾಟಿ ಮಾಡಲಿಕ್ಕೆ. ನೀವೇ ಹೋಗಿ ತಗೊಂಬಂದ್ರ ಅಥವಾ ಅವರೇ ಡೆಲಿವರಿ ತಂದು ಕೊಟ್ರಾ? ಡೆಲಿವರಿ ನಾವು ಆರ್ಡ್ರ್ ಮಾಡಿದರೆ ತಂದು ಕೊಡ್ತಾರೆ, ಅವರು ತಂದು ಕೊಡ್ತಾರೆ. ಹಾಕಿದ್ದೀವಿ. ಮೊದಲೇ ಈಗ ಒಂದು 2 ವರ್ಷದಿಂದ ಒಂದು ಸ್ವಲ್ಪ ಹಾಕಿದ್ವಿ. ಇನ್ನೊಂದು 300 ಗುಣಿ ಹಾಕಿದ್ವಿ ಚೆಕ್ ಮಾಡೋಣ ಅಂತ. ಅವು ಭಾಳ ಚೆನ್ನಾಗಿ ಬಂದಿದೆ. ಅದೇ ಥರ ಮಾಡಬೇಕು ಅಂತಂದ್ಬಿಟ್ಟು ಈಗ ಒಂದು ಎಕರೆ ಹಾಕಿದ್ದೀವಿ. ಇವಾಗ ನೀವು ಗಿಡಗಳ್ನ ಸಾಗರದಿಂದ ತಂದ್ವಿ ಅಂತಂದ್ರಲ್ಲ, ಯಾವ ರೀತಿ ಗಿಡ ಸೆಲೆಕ್ಷನ್ ಮಾಡ್ಕೊಂಡ್ರಿ, ಯಾವ ಥರ ಇದು ಮಾಡಬೇಕು, ಬೇರೆ ರೈತರು ತರೋದಾದರೆ ಹೇಗಾದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ನಾವು ಗಿಡ ತರಿಸಿದ್ದೀವಿ. ತರಿಸಿದಾಗ ಯಾವ ಥರ ಇದ್ವು ಅಂದರೆ ಗಿಡಗಳು, ಕೆಲವರು ಗಿಡ ಕೊಡ್ತಾರೆ ಸುಮ್ಮನೆ ಮಳೆಗಾಲದಲ್ಲಿ ಅದನ್ನು ನಾಟಿ ಮಾಡಿ ಕೊಡ್ತಾರೆ. ಅದು ಬೇರೆ ಬಿಟ್ಟಿರಲ್ಲ, ನಿಮ್ಮ ವಾತಾವರಣಕ್ಕೆ ಹೊಂದ್ಕೋಬೇಕು, ನೀವು ಸ್ವಲ್ಪ ದಿವಸ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು ಮಾಡ್ತಾರೆ. ಅವರು ತಪ್ಪು ಮಾಡ್ತಾರೆ ಅಂತಂದರೆ ಮೋಸ ಮಾಡೋ ಪ್ಲ್ಯಾನ್ ಅವೆಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಸರಿಯಾಗಿ ಗಿಡ ಬೇರೆ ಬಿಟ್ಟಿದೆಯಾ ಇಲ್ಲ ಅಂತ ನೋಡಬೇಕು. ಪ್ಯಾಕೆಟ್ ಒಳಗಡೆ ಹೊರಗಡೆ ಬೇರೆ ಬಂದಿರಬೇಕು ಅಂಥ ಗಿಡಗಳನ್ನೇ ಚೂಸ್ ಮಾಡಬೇಕು. ಏಕೆ ಅಂತಂದರೆ ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಡೈರೆಕ್ಟ್ ತಂದು ಹಾಕಿದರೆ ಅದರಲ್ಲಿ ಬೇರೆ ಇರೋಲ್ಲ, ಭಾಳ ಗಿಡ ಸುಮಾರು ಸತ್ತೋಗ್ತವೆ. ಹಾಗಾಗ್ಬಿಟ್ಟು ಇಲ್ಲಾಂದರೆ ನಾವು ಅದನ್ನು ತಗೊಂಡು ಬಂದು ಒಂದು 15 ದಿವಸ 1 ತಿಂಗಳು ಮತ್ತೆ ನಾವು ಅದನ್ನು ಸಾಕಿ ಬೇರೆ ಇಂಪ್ರೂವ್ಮೆಂಟ್ ಮಾಡಿ ಆದ ಮೇಲೆ ನಾವು ಗಿಡ ಹಾಕ್ಬೇಕು. ನೀವು ಬಳ್ಳಿ ಪ್ಯಾಕೆಟ್ಗಳನ್ನ ಯಾವ ಥರ ಸೆಲೆಕ್ಟ್ ಮಾಡಿದ್ರಿ, ಒಂಚೂರು ಗಿಡಗಳನ್ನ ತೋರಿಸ್ರಿ. ನಾವು ನೋಡಿ, ಈ ಗಿಡಗಳನ್ನು ಸ್ವಲ್ಪ ಎತ್ತರ ಬೆಳೆದಿರಬೇಕು, ಆಮೇಲೆ ಪ್ಯಾಕೆಟು ಗಟ್ಟಿ ಇರಬೇಕು, ಆಮೇಲೆ ಈ ಥರ ಬೇರು ಬಂದಿರಬೇಕು ಹೊರಗಡೆ. ಆ ಬೇರು ಬಂದಿರಬೇಕು, ಆವಾಗ ಗಿಡ ರಸಪುಷ್ಟವಾಗಿ ಬೆಳೆದಿರುತ್ತೆ. ಈ ಥರದ್ದನ್ನು ನಾಟಿ ಮಾಡಿದರೆ ಅರೆ ಕೊಂಬೆಗಳು ತಗೊಂಡು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ಆಗಿರೋ ಗಿಡಗಳನ್ನ ಬೇಗ ಇಂಪ್ರೂವ್ಮೆಂಟ್ ಮಾಡ್ಬೋದು. ಬೇರೆ ಇಲ್ಲ ಅಂತಂದರೆ ಇಂಪ್ರೂವ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಇಷ್ಟೋ ತನಕ ಯಾವ ರೀತಿ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಎಲ್ಲಿಂದ ತಂದರು, ಎಷ್ಟು ಖರ್ಚಾಗತ್ತೆ ಅನ್ನೋದನ್ನು ಹೇಳಿದರು. ಇವಾಗ ಯಾವ ರೀತಿ ನಾಟಿ ಮಾಡಿದ್ದಾರೆ ಮತ್ತು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಬಳ್ಳಿ ನಾಟಿ ಮಾಡಿ ಕರೆಕ್ಟಾಗಿದು 1.5 ತಿಂಗಳಾಗಿದೆ. ಮರ ಬಿಟ್ಟು 1.5 ಅಡಿ ದೂರ ಹಾಕಿದ್ದೀವಿ. ಮರ ಬಿಟ್ಟು 1.5 ಅಡಿ ದೂರ ಯಾಕೆ ಹಾಕಿದ್ದೀವಿ ಅಂದರೆ, ಮರದ ಹತ್ತನೇ ಹಾಕಿದರೆ ಇದು ದೊಡ್ಡ ಮರದ ಬೇರುಗಳನ್ನ ಸಹಿಸೋಕ್ಕಾಗಲ್ಲ. ಇದು ಅದನ್ನು ತುಳ್ಕೊಂಡು ಬೆಳೆಯೋಕ್ಕಾಗಲ್ಲ. ಆಗಾಗ್ಬಿಟ್ಟು 1.5 ಅಡಿ ದೂರ ಹಾಕಿದ್ದೀವಿ. ಗಿಡನೂ ಚೆನ್ನಾಗಿ ಬೇರೆ ಬಿಟ್ಕೊಳಕ್ಕೆ ಜಾಗ ಇರ್ತೈತಿ. ದೊಡ್ಡ ಗಿಡಕ್ಕೂ ಅವಕಾಶ ಇರ್ತೈತಿ, ಸಣ್ಣ ಗಿಡಕ್ಕೂ ಅವಕಾಶ ಇರ್ತೈತಿ. ಹಾಗಾಗ್ಬಿಟ್ಟು ಭಾಳ ಕ್ಲೀನಾಗೆ ದನಿನ ಗೊಬ್ಬರ ಹಾಕಿದ್ದೀವಿ, ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀವಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಳ್ಳಿ ಅಂತಂದ್ಬಿಟ್ಟು. ನೋಡಿ ಎಷ್ಟು ಕ್ಲಿಯರ್, ಎಷ್ಟು ಕುಡಿ ಬರ್ತಾಯಿದೆ, ಎಷ್ಟು ಸ್ವಚ್ಛವಾಗಿ ಬರ್ತಾಯಿದೆ. ಈ ಥರ ಮರದಿಂದ ಸ್ವಲ್ಪ ದೂರ ಹಾಕಿ ನೀವು ಹಾಕ್ಬೇಕು ಬಳ್ಳಿನ. ನಾವಿಲ್ಲಿ ಮೆಣಸಿನ ಗಿಡ ಹಾಕಿದ್ದೀವಿ. ಗಿಡದ ಕೆಳಗಡೆ ಒಂದು ಅಡಿಕೆ ಗರಿ ಹಾಕಿದ್ದೀವಿ. ಅಡಿಕೆ ಗರಿ ಯಾಕೆ ಹಾಕಿದ್ದೀವಿ ಅಂದರೆ, ಇದು ನೀರು ಬಿಟ್ಟಾಗ ಕಳೆನೂ ಆಗಲ್ಲ, ಗಿಡಕ್ಕೆ ತಂಪಾಗಿರುತ್ತೆ. ಆ ಉದ್ದೇಶಕ್ಕೆ ಇದನ್ನು ಹಾಕಿದ್ದೀವಿ. ಈ ಥರ ಮಾಡಿದರೆ ಯಾವಾಗಲೂ ಎರೆಹುಳುಗಳು ಒಳಗಡೆ ತಂಪಾಗಿರ್ತೈತೆ, ಗಿಡನೂ ತಂಪಾಗಿರುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. 1 ಎಕರೆಗೆ ಹಾಕಿದ್ದೀವಿ ಅಂದ್ರಲ್ಲ, 1 ಎಕರೆ ಅಂದರೆ ಎಷ್ಟು ಗುಣೆ ಬಿದ್ದಿದ್ದಾವೆ? 2 ಸೈಡು ಹಾಕಿದ್ದೀರಾ ಅಥವಾ ಒಂದೊಂದು ಮರಕ್ಕೆ ಒಂದೇ ಸೈಡ್ ಹಾಕಿರೋದ? ನಾವು ಒಂದು 600 ಗುಣಿ ಕೂರಿಸಿದ್ದೀವಿ. ಅಂದರೆ 600 ಸಸಿ ಹಾಕಿದ್ದೀವಿ. 2 ಸಸಿ ಹಾಕಿಲ್ಲ. ಯಾಕೆ ಅಂತಂದರೆ, ಒಂದು ಗುಣಿಯಲ್ಲೇ 2 ಮುಗಳು ಬಂದಿರ್ತೈತೆ, ಅಂದರೆ 2 ಚಿಗುರು ಬಂದಿರುತ್ತೆ. ಅದು ಮರಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಒಂದು ಸ್ವಲ್ಪ ಎತ್ತರ ಬಂದಾಗ ರನ್ನಿಂಗ್ ಕುಡಿನೇ ಕಟ್ ಮಾಡ್ತೀವಿ. ಕಟ್ ಮಾಡಿದ ನಂತರ ಅದರಲ್ಲೇ ಭಾಗವಾಗಿ ಮತ್ತೆ 2 ಕುಡಿ ಬರುತ್ತೆ. ಅದು ಮರಕ್ಕೆ ಕ್ಯಾಚ್ ಮಾಡ್ಕೊಂಡು ಅದಾಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಉದ್ದೇಶವಾಗಿ 2-3 ಹಾಕಿದರೆ ಏನಾಗುತ್ತೆ ಅಂದರೆ,
ಅದು ಅಡಿಕೆ ಮರಕ್ಕೆ ಸಿಗೋ ಶಕ್ತಿನ ಭಾಳ ಎಳೆಯಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಇಂಪ್ರೂವ್ಮೆಂಟ್ ಆಗಲ್ಲ, ಇದು ಇಂಪ್ರೂವ್ಮೆಂಟ್ ಆಗಲ್ಲ. ಹಾಗೆ ಒಂದೇ ಗಿಡಕ್ಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದರೆ ಫುಲ್ಲು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಕುಡಿಗಳು ಜಾಸ್ತಿ ಬಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಎಕರೆಗೆ ಇವಾಗ ಎಷ್ಟು ಆಗ್ಬೋದು ಕಾಳು ಮೆಣಸು ಹಾಕಿದಿರಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ನು? ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಮ ಗೆಳೆಯರು ಹಾಕಿದ್ದಾರೆ, ಕೆಲವರೆಲ್ಲ ಹಾಕಿದ್ದಾರೆ. ಅವರು ಎಕರೆಗೆ 7 ರಿಂದ 8 ಕ್ವಿಂಟಾಲು ಮೆಣಸು ಹಾಲಿ ರನ್ನಿಂಗ್ ತೆಗಿತಾ ಇದ್ದಾರೆ. ಇವಾಗ ತೆಗೆದಾದ್ಮೇಲೆ ನಾನು ಅದೇ ಹಳೇದು ಸ್ವಲ್ಪ ಹಾಕಿದ್ದೆ ಅನ್ನಲ್ಲ, ಅದರಾಗೆ ಕನಿಷ್ಠ ಅಂತಂದರೆ 1 ಗುಣಿಗೆ 1 kg ಬಿಡಿಸಿದ್ದೆ, 1 ಗುಣಿಗೆ. ಯಾಕೆಂದರೆ ಅವಾಗ ಇಂಟ್ರೆಸ್ಟ್ ಆಗಿರಲ್ಲ, ಕೆಲವೊಂದು ಉಳಿದೋದ್ರಾಗ ಅಷ್ಟು ಬಂದಿತ್ತು, ಆವಾಗ ಆ ಟೈಪ್ ಆಗಿತ್ತು. ಇವಾಗ ಇದೆಯಲ್ಲ ಕರೆಕ್ಟಾಗಿ ಕೆಲಸ ಮಾಡಿ 7 ರಿಂದ 8 ಕ್ವಿಂಟಲ್ ತೆಗಿಬೋದು. ಅಂದರೆ ಇವತ್ತಿನ ರೇಟಿನ ಪ್ರಕಾರ 70 ರಿಂದ 75 ಸಾವಿರ ರೂಪಾಯಿ ಕ್ವಿಂಟಲಿಗಿದೆ. ಅದು ಅಡಿಕೆ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇದರಲ್ಲಿ ಮಾಡ್ಬೋದು. ಇದು ಬರಲಿಕ್ಕೆ ಎಷ್ಟು ವರ್ಷ ಆಗುತ್ತೆ? ಅದು ಬರಲಿಕ್ಕೆ ಚೆನ್ನಾಗಿ ಸಾಕಿದರೆ 1.5 ವರ್ಷ, ಸ್ವಲ್ಪ ಡಿಲೇ ಮಾಡಿದರೆ 2 ವರ್ಷ, ಇನ್ನೂ ಸ್ವಲ್ಪ ಡಿಲೇ ಮಾಡಿದರೆ 3 ವರ್ಷ ಆಗುತ್ತೆ. ಅದಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಕಾಪಾಡ್ತೀವಿ ನಮ್ಮನ್ನು ಅಷ್ಟು ಬೇಗ ಅದು ಕಾಪಾಡುತ್ತೆ. ಇಷ್ಟೋ ತನಕ ಯಾವ ರೀತಿ ಕಾಳುಮೆಣಸು ನಿರ್ವಹಣೆ ಆಗಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಅದನ್ನು ನೋಡಿ ನೀವು ಕೂಡ ಖುಷಿ ಪಟ್ಟಿರ್ತೀರ ಅನ್ಕೊತೀವಿ. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಇವ್ರ ತೋಟದಲ್ಲಿ ಹಾಕಿರೋವಂಥ ಏಲಕ್ಕಿ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾರಿ, ಸಬ್ಸ್ಕ್ರೈಬ್ ಮಾಡಿ.